ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಟೈಮ್ ಇವಾಗ 6 ಗಂಟೆಗೆ ಒಂದು 5 ನಿಮಿಷ ಇದೆ. ಇವಾಗ ಯೋಗ ಮೆಡಿಟೇಷನ್ ಎಲ್ಲ ಮುಗಿಸಿ ವಾಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಕೂಡ ಎದ್ದರು. ಅವ್ರ ಜೊತೆಗೆ ವಾಕಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ರೆಡಿಯಾಗಿದ್ದೀವಿ ಹೋಗೋದಕ್ಕೆ. ಜಾಸ್ತಿ ದೂರ ಏನೂ ಹೋಗಲ್ಲ. ಹೋಗ್ಬಿಟ್ಟು ಒಂದು 15 ಮಿನಿಟ್ಸಲ್ಲಿ ವಾಪಸ್ ಬರ್ತೀವಿ ನಾವು. 6 ಆಗುವಷ್ಟರೊತ್ತಿಗೆ ವಾಪಸ್ ಬರ್ತೀವಿ. ಬೆಳಕು ಬಂದಿಲ್ಲ, ಸ್ವಲ್ಪ ಕತ್ಲೆ ಇದೆ. ನಾವು ಹೋಗಿ ಬರುವಷ್ಟರಲ್ಲಿ ಸ್ವಲ್ಪ ಲೈಟಾಗಿ ಬೆಳಕು ಬಂದಿರುತ್ತೆ. ಇವಾಗ ಬೆಳಕಾಗೋದು ತುಂಬ ಲೇಟ್ ಅಲ್ವಾ? ಅಷ್ಟು ಬೇಗ ಬೆಳಕಾಗಲ್ಲ. 6:30, 6:45 ಈ ಥರ ಆಗುತ್ತೆ. ಸೊ ಸ್ವಲ್ಪ ಲೈಟಾಗಿ ಕತ್ಲೆನೇ ಇದೆ. ಹಾಗೆ ಹೋಗಿಬಿಟ್ಟು ವಾಪಸ್ ಇವಾಗ ಬರ್ತಾ ಇದ್ದೀವಿ. ಬರಬೇಕಿದ್ರೆ ಸ್ವಲ್ಪ ಬೆಳಕು ಬಂದಿರುತ್ತೆ, ಬಟ್ ಹೋಗಬೇಕಿದ್ರೆ ಕತ್ಲೆ ಇರುತ್ತೆ. ಮೊಬೈಲೆಲ್ಲ ಹಿಡ್ಕೊಂಡು ಹೋಗ್ತೀವಿ ಟಾರ್ಚ್ ಹಾಕ್ಕೊಂಡು. ಸ್ವಲ್ಪ ದೂರ ಹೋದಾಗ ಸ್ವಲ್ಪ ಲೈಟಾಗಿ ಬೆಳಕೆಲ್ಲ ಬಂದಿರುತ್ತೆ. ಹಾಗೆ ಒಂದು 15 ಮಿನಿಟ್ಸಲ್ಲಿ ನಾವು ವಾಕಿಂಗ್ ಮುಗಿಸಿ ವಾಪಸ್ ನಮ್ಮ ಮನೆಗೆ ಬರ್ತೀವಿ ಇಬ್ಬರೂ. ಹಾಗೆ ಬಂದಾಗ ಈ ಗಿಡಗಳನ್ನು ನೋಡಿದಾಗ ತುಂಬಾ ಖುಷಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಳಿಯಾಗಿ ಹೂಗಳೆಲ್ಲ ಅರಳಿದೆ ನೋಡಿ. ಇದನ್ನು ಕಟ್ಟಿದರೆ ಮಲ್ಲಿಗೆ ಥರನೇ ಕಾಣ್ಬೋದು ಅಂತ ಅಂದ್ಕೋತೀನಿ. ಒಂದ್ಸಲ ಟ್ರೈ ಮಾಡಬೇಕು. ಕಟ್ಟಿ ದೇವರ ಫೋಟೋಗೆ ಹಾಕ್ಬೋದಾ ಅಂತ ಗೊತ್ತಿಲ್ಲ, ಬಟ್ ಒಂದ್ಸಲ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ದೇವರಿಗೆ ಹಾಕೋದಕ್ಕೆ ಹೂವೆಲ್ಲ ತಂದಿದ್ದಾರೆ ನಮ್ಮ ಹಸ್ಬೆಂಡ್. ಇದು ಶನಿವಾರದ ಲಾಗ್ ಆಗಿರುತ್ತೆ. ಶನಿವಾರ ಬೆಳಿಗ್ಗೆ ನಾನು ಮಾಡಿರುವಂತಹ ಲಾಗ್. ಹಾಗೆ ಸ್ವಲ್ಪ ದಾಸವಾಳ ಕೂಡ ಇತ್ತು, ಅದನ್ನು ಕೂಡ ಕೊಯ್ದು ದೇವರಿಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ನಾನು ಬಂದ ಕೂಡಲೇ ಬಿಸಿನೀರು ಕುಡಿದು ಆಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೋತೀನಿ. ಯಾವಾಗಲೂ ಇದೇ ಥರ ಮಾಡ್ತೀನಿ. ಬೆಳಿಗ್ಗೆ ಒಂದು 5:15 ಆಗುವಷ್ಟರ ಹೊತ್ತಿಗೆ ಎದ್ದಿದ್ದೀನಿ ಇವತ್ತು. ಅಷ್ಟು ಹೊತ್ತಿಗೆ ಎದ್ದು ಯೋಗ ಮಾಡಿ, ಧ್ಯಾನ ಮಾಡಿ, ಆಮೇಲೆ ವಾಕಿಂಗ್ ಮುಗಿಸಿ ಬಿಸಿನೀರೆಲ್ಲ ಕುಡಿದು ನಂತರ ಅಡುಗೆ ಕೆಲಸನ ಶುರು ಮಾಡ್ಕೋತೀನಿ. ಈ ಥರ ಒಂದು ರುಟೀನ್ನ ಫಾಲೋ ಮಾಡ್ತಾ ಬಂದಿದ್ದೀನಿ. ಹಾಗೆ ಇವತ್ತು ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಕ್ಯಾರೆಟ್, ಈರುಳ್ಳಿ ಎಲ್ಲ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಉಪ್ಪಿಟ್ಟಿನ ಜೊತೆಗೆ ಸ್ವಲ್ಪ ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಕೂಡ ಪ್ರಿಪರೇಷನ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟಿಗೆ ಆಗುತ್ತೆ ಬೆಳಿಗ್ಗೆ. ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಮೊಸರನ್ನ ಕೊಡ್ಬೋದು ಮಧ್ಯಾಹ್ನಕ್ಕೆ ಅಂತ ಅಂದ್ಕೊಂಡು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ತರಕಾರಿ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇರುವಂಥದ್ದು. ನಮ್ಮ ಸೈಡಲ್ಲೆಲ್ಲ ಸ್ವಲ್ಪ ಕಡಿಮೆ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋದಂತ ಹೇಳಿದರೆ ಸ್ವಲ್ಪ ಕಡಿಮೆ. ಪ್ಲೇನ್ ಉಪ್ಪಿಟ್ಟು ಮಾಡ್ತೀವಿ. ಸಜ್ಜಿಗೆ ಅಂತ ಹೇಳ್ತೀವಲ್ವ, ನಮ್ಮ ಸೈಡಲ್ಲಿ ಸಜ್ಜಿಗೆ ಅನ್ನೋದು ನಾವು. ಪ್ಲೇನ್ ಆಗಿ ಮಾಡ್ತೀವಿ. ಇವತ್ತು ತರಕಾರಿ ಹಾಕಿ ಮಾಡೋಣ, ಸ್ವಲ್ಪ ಸ್ಪೆಷಲ್ ಆಗಿರುತ್ತಲ್ವ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಫಸ್ಟ್ ಟೈಮ್ ನಾನು ಮಾಡ್ತಾ ಇರುವಂಥದ್ದಲ್ಲ, ತುಂಬ ಸಲ ಮಾಡಿದ್ದೀನಿ. ಹಾಗೆ ಮಾತಾಡ್ತಾ ರೆಸಿಪಿನ ತೋರಿಸ್ತೀನಿ, ನೀವು ಅಲ್ಲಿಂದನೇ ನೋಟ್ ಮಾಡ್ಕೊಳ್ಳಿ. ಅಂದರೆ ನಾನು ವೀಡಿಯೋಸ್ ಎಲ್ಲ ಮಾಡಿದೆ ತುಂಬಾ ದಿನ ಆಯಿತು, 1 ವಾರ ಆಯಿತು ಸರಿಯಾಗಿ ನನಗೆ ಲಾಗ್ ಎಲ್ಲ ಮಾಡೋದಕ್ಕೆ ಆಗ್ತಾಯಿಲ್ಲ. ವೀಡಿಯೋಸ್ ಕೂಡ ಹಾಕಿಲ್ಲ ನಾನು. ಹಾಗೆ ನನಗೆ ಕಮೆಂಟ್ಸ್ಗಳು ಕೂಡ ಬರ್ತಾಯಿದೆ, ಯಾಕೆ ವೀಡಿಯೋಸ್ ಹಾಕ್ತಾಯಿಲ್ಲ, ವೀಡಿಯೋಸ್ ನೀವು ಯಾಕೆ ಮಾಡ್ತಾಯಿಲ್ಲ, ಲಾಗ್ ಯಾಕೆ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು. ನಿಮ್ಮ ಪ್ರೀತಿಗೆ ಖಂಡಿತವಾಗ್ಲೂ ನಾನು ಚಿರಋಣಿ ಅಂತಲೇ ಹೇಳ್ಬೋದು. ಇಷ್ಟೊಂದು ಪ್ರೀತಿಯಿಂದ ನನ್ನ ಲಾಗ್ಗೋಸ್ಕರ ವೆಯ್ಟ್ ಮಾಡ್ತೀರಲ್ವ, ಹಾಗಾಗಿ ಎಲ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹೌದು, ನಾನು ವೀಡಿಯೋಸು ಇತ್ತೀಚೆಗೆ ರೆಗ್ಯುಲರಾಗಿ ಹಾಕೋದಕ್ಕೆ ಆಗ್ತಾಯಿಲ್ಲ. ಯಾಕೆಂತ ಹೇಳಿದರೆ ಮನಸ್ಸು ತುಂಬಾ ಹದಗೆಟ್ಟಿದೆ ಅಂತಲೇ ಹೇಳ್ಬೋದು. ಮನಸ್ಸು ಸರಿ ಇಲ್ಲ ಅಂತ ಅಂದಾಗ ನನಗೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗಲ್ಲ. ನನಗಂತೂ ಸಾಧ್ಯವೇ ಇಲ್ಲ. ನಾನು ಎಷ್ಟು ಖುಷಿಯಾಗಿರ್ತೀನಿ ಅಷ್ಟು ನನಗೆ ಖುಷಿಯಾಗಿ ವೀಡಿಯೋಸ್ ಮಾಡೋದಕ್ಕಾಗತ್ತೆ, ಲಾಗ್ಸ್ ಹಾಕೋದಕ್ಕಾಗತ್ತೆ, ದಿನ ಬೆಳಿಗ್ಗೆ ಎದ್ದು ವೀಡಿಯೋ ಎಲ್ಲ ಶುರು ಮಾಡೋದಕ್ಕಾಗತ್ತೆ. ಮನಸ್ಸು ಯಾವಾಗ ಸರಿ ಇಲ್ಲ ನೋಡಿ, ಅದು ಕೂಡ ತೀರಾ ಹದಗೆಟ್ಟಿದೆ ಅಂತ ಅಂದಾಗ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಲ್ಲ. ಏನು ರೀಸನ್ ಅಂತ ಕೇಳೋದಾದರೆ, ನಮ್ಮ ಫ್ಯಾಮಿಲಿನಲ್ಲಿ ಒಬ್ಬರಿಗೆ ಸಡನ್ನಾಗಿ ಹುಷಾರಿಲ್ಲದೆ ಇರೋ ಥರ ಆಯಿತು. ಸಡನ್ನಾಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗೋ ಥರ ಆಯಿತು. ಸೊ ಆ ಒಂದು ಕಾರಣಕ್ಕಾಗಿ ನನಗೆ ವೀಡಿಯೋಸ್ ಎಲ್ಲ ಸರಿಯಾಗಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಯಾರು ಅಷ್ಟೇ ಹುಷಾರಿರ್ತಾರೆ, ಅವ್ರ ಪಾಡಿಗೆ ಅವ್ರ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ. ಸಡನ್ನಾಗಿ ಈ ಥರ ಆಗಿದೆ ಅಂತ ಏನೋ ಒಂದು ರೀಸನ್ನಿಂದ ಹುಷಾರಿಲ್ಲದೆ ಇರೋ ಥರ ಆಗಿದೆ ಅಂತ ಅಂದಾಗ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ. ಅದನ್ನು ನಮಗೆ ಆ ಒಂದು ವಿಷಯನ ಕೇಳಿಬಿಟ್ಟು ಅದನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂತಹ ಪರಿಸ್ಥಿತಿಗೆ ಕೂಡ ಬರುತ್ತೆ ಒಂದೊಂದು ಸಲ. ಸೊ ನಮಗೆ ಕೂಡ ಹಾಗೆ ಆಗಿದೆ. ನಮ್ಮ ಫ್ಯಾಮಿಲಿನಲ್ಲಿ ಕೂಡ ಇಡೀ ಫ್ಯಾಮಿಲಿ ಒಂದು ಮನಸ್ಸಿಗೆ ತುಂಬಾ ನೋವು ಪಡೋ ಥರ ಆಗಿದೆ ಅಂತಲೇ ಹೇಳ್ಬೋದು. ಅದು ಕೂಡ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದರೂ ನಮ್ಮ ಹತ್ತಿರ ಸಂಬಂಧಿಕರಿಗೆ ಈ ಥರ ಆಗಿದೆ ಅಂತ ಅಂದಾಗ ಎಲ್ಲರೂ ಕೂಡ ತುಂಬಾ ನೋವು ಪಡ್ತೀವಿ. ಎಲ್ಲರ ಮನಸ್ಸು ಕೂಡ ಮಿಡಿಯುತ್ತೆ. ಎಲ್ಲರೂ ಕೂಡ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ತುಂಬಾ ಪ್ರಾರ್ಥನೆ ಮಾಡ್ತೀವಿ. ಪ್ರತಿ ಕ್ಷಣ ನಾವು ಅವರಿಗೋಸ್ಕರನೇ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥಿಸ್ತಾನೆ ಇರ್ತೀವಿ, ಕಣ್ಣೀರು ಹಾಕ್ತೀವಿ. ಈ ಥರ ಎಲ್ಲ ಆಗುತ್ತೆ. ಅಂದರೆ ನಮ್ಮ ಫ್ಯಾಮಿಲಿ ಅಂತ ಹೇಳಿದರೆ ಎಲ್ಲರೂ ಕೂಡ ತುಂಬಾ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತೀವಿ, ಒಬ್ರಿಗೊಬ್ಬರು ಹಚ್ಕೋತೀವಿ.
ಯಾರಿಗಾದರೂ ನೋವಾಗಿದೆ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಅಂದಾಗ ಸ್ಪಂದಿಸುವಂತಹ ಒಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಫ್ಯಾಮಿಲಿನಲ್ಲೂ ಕೂಡ ಅಷ್ಟೇ, ಒಬ್ಬರಿಗೆ ಈ ಥರ ಆಗಿದೆ ಅಂತ ಅಂದಾಗ ಮನಸ್ಸು ತುಂಬಾ ಹದಗೆಟ್ಟತ್ತೆ, ನೋವಾಗುತ್ತೆ. ಪ್ರತಿ ಕ್ಷಣ ಅವರು ಹುಷಾರಾಗಲಿ ಅಂತ ಬೇಡ್ಕೋತೀವಿ. ಅದೇ ತಲೆನಲ್ಲಿರುತ್ತೆ ಬಿಟ್ಟರೆ ಬೇರೆ ಯಾವುದು ಕೂಡ ತಲೆಗೆ ಹೋಗಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನನ್ನ ವೀಡಿಯೋಸ್ ಡಿಲೇ ಆಗ್ತಾ ಇರುವಂಥದ್ದು. ನೋಡೋಣ, ಇನ್ನು ಮುಂದೆ ಆ ಥರ ಆಗೋದಕ್ಕೆ ಬಿಡಲ್ಲ ನಾನು. ನಿಮ್ಮ ಕಾಳಜಿ ಕೂಡ ಅರ್ಥ ಆಗುತ್ತೆ. ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ನನ್ನ ಲಾಗಿಗೋಸ್ಕರ ಅಂತ ಅಂದ್ಬಿಟ್ಟು ನನಗೆ ಕೂಡ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಅಂತ ಅಂದ್ಬಿಟ್ಟು ವೀಡಿಯೋಸ್ ಮಾಡ್ತೀನಿ ಇನ್ನು ರೆಗ್ಯುಲರ್ ಆಗಿ. ಸೊ ಇದನ್ನೊಂದು ಹೇಳಬೇಕಿತ್ತು. ಅಂದರೆ ನಾನು ರೀಸನ್ ಕೊಡಬೇಕಲ್ವಾ, ಏನಕ್ಕೆ ನಾನು ಇಷ್ಟು ಡಿಲೇ ಮಾಡಿದ್ದು, ಇಷ್ಟು ಲಾಗ್ ಯಾಕೆ ಬರಲಿಲ್ಲ ಇಷ್ಟು ಸಮಯ ಅಂತ ನಾನು ರೀಸನ್ ಕೊಡಬೇಕಿತ್ತಲ್ವಾ. ಸೊ ಹಾಗಾಗಿ ನಾನು ಇದನ್ನು ಈ ನನ್ನ ವೀಡಿಯೋದಲ್ಲಿ ತಿಳಿಸಿರುವಂಥದ್ದು. ಯಾಕೆ ನಾನು ಇಷ್ಟು ಲೇಟ್ ವೀಡಿಯೋಸ್ ಹಾಕ್ತಾ ಇರುವಂಥದ್ದು ಅಂತ ಅಂದ್ಬಿಟ್ಟು, ನನ್ನ ವ್ಯೂವರ್ಸ್ ನೀವು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರುವಾಗ ನಾನು ನಿಮಗೆ ರೀಸನ್ ಹೇಳಲೇಬೇಕಾಗತ್ತೆ. ಯಾಕೆಂತ ಹೇಳಿದರೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಲ್ವ ನನಗೆ. ಸೊ ಹಾಗಾಗಿ ಈ ವಿಷಯನ ನಿಮಗೆ ತಿಳಿಸಿದ್ದೀನಿ. ಈಗ ಕೂಡ ನಾವು ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಪ್ರೇ ಮಾಡ್ತಾನೇ ಇದ್ದೀವಿ. ಹಾಗೆ ನಿಮ್ಮ ಹತ್ರ ಕೂಡ ನಾನು ಕೇಳ್ತಾ ಇರುವಂಥದ್ದು ಏನಂತ ಹೇಳಿದರೆ, ದಯವಿಟ್ಟು ಎಲ್ಲರೂ ಕೂಡ ದೇವ್ರ ಹತ್ರ ಒಂದು ಕ್ಷಣ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಬೇಡ್ಕೊಳ್ಳಿ. ಹುಷಾರಾಗಲಿ ಅಷ್ಟೇ ಬೇಡ್ಕೊಂಡ್ರೆ ಸಾಕು. ಹುಷಾರಾಗಲಿ ಅಂತ ಬೇಡ್ಕೊಳ್ಳಿ. ನಾನು ಎಲ್ಲರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ಯಾರಾದರೂ ಹಾಸ್ಪಿಟಲಲ್ಲಿ ಇದ್ದಾರೆ ನಮಗೆ ಗೊತ್ತಿರೋರು ಅಂತ ಅಂದಾಗ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ದೇವ್ರ ಹತ್ರ ಕೇಳ್ಕೊಳ್ಳೋದ್ರಲ್ಲಿ ಕೂಡ ತಪ್ಪಿಲ್ಲ ಅಂತ ಅಂದ್ಕೋತೀನಿ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಕೂಡ ಅಷ್ಟೇ, ಇನ್ನೇನೂ ಇಲ್ಲ. ಇದೊಂದು ರೀಸನ್ನಿಂದ ನನಗೆ ವೀಡಿಯೋಸ್ ಹಾಕೋದಕ್ಕಾಗಿಲ್ಲ. ಹಾಗೆ ಇವಾಗ ಉಪ್ಪಿಟ್ಟು ಮಾಡಿ ಆಯಿತು. ಇನ್ನು ಮೊಸರನ್ನದ ರೆಸಿಪಿನ ನಾನು ಶೇರ್ ಮಾಡ್ತೀನಿ. 1 ಕಪ್ ರೈಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ನಾರ್ಮಲಾಗಿ ನಾವು ಯೂಸ್ ಮಾಡ್ತೀವಲ್ವ ವೈಟ್ ರೈಸ್, ಅದನ್ನು ತೊಗೊಂಡಿದ್ದೀನಿ. ಹಾಗೆ ಅದನ್ನು ಚೆನ್ನಾಗಿ ಬೇಯಿಸಿ ಒಂದು 3 ವಿಷಲ್ ಕೂಗಿಸ್ಕೋಬೇಕು. 1 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ನೀರು ಹಾಕಿಬಿಟ್ಟು ಕೂಗಿಸ್ಕೊಂಡಿದ್ದೀನಿ. ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ಈ ಕಡೆ ಒಗ್ಗರಣೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಮಾಮೂಲಿಯಾಗಿ ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಆಮೇಲೆ ಸ್ಮ್ಯಾಶ್ ಮಾಡಿ ಇಟ್ಟಂತಹ ಅನ್ನನ ಅದಕ್ಕೆ ಸೇರಿಸ್ಕೋಬೇಕು. ಇಲ್ಲ ಅಂತ ಹೇಳಿದರೆ ನೀವು ಒಗ್ಗರಣೆನ ಅನ್ನದ ಮೇಲೆ ಕೂಡ ಹಾಕೋಬಹುದು, ಅದು ನಿಮ್ಮ ಇಷ್ಟ. ಅಂದರೆ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡಿಬಿಟ್ಟು ಈ ಪಾತ್ರೆನಲ್ಲೇ ಮಾಡೋದ್ರಿಂದ ಈ ಪಾತ್ರೆಗೆ ನಾನು ಅನ್ನನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅನ್ನ ಅಂದರೆ ನಾವು ಊಟ ಮಾಡ್ತೀವಲ್ವ ಆ ಥರ ಇರಬಾರ್ದು, ಸ್ವಲ್ಪ ಸ್ಮ್ಯಾಶ್ ಆಗಿ ಇದ್ರೇ ಚೆಂದ. ಅಂದರೆ ಮೊಸರನ್ನಕ್ಕೆ ಇದೇ ಥರ ಮಾಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ತಣ್ಣಗಾದ ನಂತರ ನಾನಿಲ್ಲಿ 1 ಕಪ್ ಕಾಯಿಸಿ ಆರಿಸಿ ಇಟ್ಟಂತಹ ಹಾಲನ್ನು ಹಾಕ್ತಾಯಿದ್ದೀನಿ. ಯಾವ ಕಪ್ನಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ನಲ್ಲಿ ನಾನು ಹಾಲು ಕೂಡ ತೊಗೊಂಡಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅರ್ಧ ಲೀಟರ್ ನಾನಿಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಇದೇ ಒಂದು ಕ್ವಾಂಟಿಟಿಯಲ್ಲಿ ನೀವು ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಮೊಸರನ್ನ. ನಂತರ 1 ಕಪ್ ದಾಳಿಂಬೆ ಹಾಗೆ 1 ಕಪ್ ದ್ರಾಕ್ಷಿ ಹಾಕಿಬಿಟ್ಟು ಸ್ವಲ್ಪ ಮೇಲ್ಗಡೆ ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಉಪ್ಪು ನಾನು ಅನ್ನ ಬೇಯಬೇಕಿದ್ರೆ ಹಾಕ್ಕೊಂಡಿದ್ದೆ. ನಂತರ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಇವಾಗ ವಾಪಸ್ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸೂಪರ್ ಆಗಿರುವಂತಹ ಮೊಸರನ್ನ ಕೂಡ ರೆಡಿಯಾಗಿದೆ. ನಿಮಗೆ ಈ ಥರ ಮಾಡಿದರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಎಲ್ಲ ಕೊಡ್ಬೋದು, ಮಕ್ಕಳು ಇಷ್ಟಪಡ್ತಾರೆ. ಹಾಗೆ ಇವತ್ತು ಬೆಳಿಗ್ಗೆನೇ ಮಾಡಿದ್ದೆ ನಾನು ಬ್ರೇಕ್ಫಾಸ್ಟ್ ಜೊತೆಗೇ ಸ್ವಲ್ಪ ತಿನ್ನೋಣ, ಆಮೇಲೆ ಲಂಚ್ ಬಾಕ್ಸಿಗೆ ಕೂಡ ಕೊಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ನಮ್ಮ ಆದ್ವಿಗೆ ಮಾರ್ಚ್ ಫಸ್ಟ್ ಇತ್ತಂತೆ ಸ್ಕೂಲಲ್ಲಿ. ತುಂಬಾ ಟ್ಯಾನ್ ಆಗಿತ್ತು ಸ್ಕಿನ್ ಅವಳದು. ಹಾಗಾಗಿ ಅವಳಿಗೆ ಕೂಡ ಅಷ್ಟೇ ಒಂದು ಕಡಲೆ ಹಿಟ್ಟು, ಮೊಸರು, ಅರಿಶಿನ ಎಲ್ಲ ಹಾಕಿಬಿಟ್ಟು ಫೇಸ್ ಪ್ಯಾಕ್ ಹಚ್ಚಿದ್ದೆ. ಅದನ್ನು ಹಚ್ಕೊಂಡು ಕೂತ್ಕೊಂಡು ಇಲ್ಲಿ ಕಾಪಿ ರೈಟಿಂಗ್ ಬರಿತಾ ಇದ್ದಾಳೆ. ಮಕ್ಕಳಿಗೆ ಗ್ರೌಂಡಲ್ಲಿ ಮಾರ್ಚ್ ಫಾಸ್ಟ್ ಎಲ್ಲ ಮಾಡಿಸಿದ್ರೆ ಈ ಥರ ಸ್ಕಿನ್ ಟ್ಯಾನ್ ಆಗೋದು ಸಹಜ ಅಂತಲೇ ಹೇಳ್ಬೋದು. ಸೊ ನಾವು ಸ್ವಲ್ಪ ಅದನ್ನು ಕೇರ್ ಮಾಡಬೇಕಾಗತ್ತೆ. ಅದನ್ನು ಹಾಗೆ ಬಿಟ್ಟರೆ ಟ್ಯಾನ್ ಜಾಸ್ತಿಯಾಗಿ ಆಮೇಲೆ ತುಂಬಾ ಒಂಥರ ಬ್ಲ್ಯಾಕ್ ಆಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳ ಮುಖ. ಸನ್ಸ್ಕ್ರೀನ್ ಅಂದರೆ ಇಷ್ಟು ಸಣ್ಣ ಏಜಲ್ಲಿ ಹಚ್ಚೋದಷ್ಟೊಂದು ಬೆಸ್ಟ್ ಅಲ್ಲ. ಸ್ವಲ್ಪ ದೊಡ್ಡವರಾಗಬೇಕು. ತುಂಬಾ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ ಮಕ್ಕಳದ್ದು. ಹಾಗೆ ಇಲ್ಲಿ ಇವಾಗ ನಂತರ ನಾನು ವಾಪಸ್ಸು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ರಂಗೋಲಿ ಹಾಕ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು. ಅದೇ ಹೇಳಿದೆ ಅಲ್ವಾ, ಮನಸ್ಸು ಸರಿ ಇಲ್ಲ ಅಂತಂದಾಗ ರಂಗೋಲಿನೂ ಬೇಡ, ಕೆಲಸ ಮಾಡೋದು ಬೇಡ, ಏನು ಬೇಡ ಅಂತ ಅನ್ಸುತ್ತೆ. ಬರೀ ಅವ್ರ ಬಗ್ಗೆನೇ ಯೋಚನೆ ಎಲ್ಲ ಇರುತ್ತೆ. ಯಾರಿಗಾದರೂ ಹುಷಾರಿಲ್ಲ, ಯಾರಿಗಾದರೂ ಏನಾದರೂ ಆಯಿತು ಅಂತ ಅಂದಾಗ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ರಂಗೋಲಿ ಎಲ್ಲ ಹಾಕೋದು. ಇವತ್ತೊಂದು ಸ್ವಲ್ಪ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅಂಗಳಕ್ಕೆ ನಮ್ಮ ಆದ್ವಿನೇ ರಂಗೋಲಿ ಹಾಕ್ತಾಳೆ ಬೆಳಿಗ್ಗೆ ಎದ್ದು. ಹಾಗೆ ಹೊಸ್ತಿಲಿಗೆಲ್ಲ ನಾನು ಹಾಕ್ತಾ ಇರುವಂಥದ್ದು. ಹಾಗೆ ಗಿಡದಲ್ಲಿ ಪಪಾಯ ಇತ್ತು, ಹಣ್ಣಾಗಿತ್ತು. ನಾನು ಅದನ್ನು ನಿಮಗೆ ತೋರಿಸ್ಬೇಕು, ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ.
ಬಟ್ ನಮ್ಮ ಹಸ್ಬೆಂಡ್ ಅದನ್ನು ಹೋಗಿ ತಂದು ಕೂಡ ಆಗಿದೆ. ಹಾಗೆ ಇವಾಗ ಕಟ್ ಮಾಡ್ತಾ ಇದ್ದಾರೆ. ಹೇಗಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾವಿವಾಗ ಟ್ರೈ ಮಾಡ್ತಾ ಇರುವಂಥದ್ದು. ಸ್ವೀಟ್ ಇತ್ತು ಮಾತ್ರ. ತಿಂದಾದ ನಂತರನೇ ಗೊತ್ತಾಯಿತು ನಮಗೆ ತುಂಬಾ ಸ್ವೀಟ್ ಇದೆ ಇದು. ನಾನೇನು ಚೆನ್ನಾಗಿರ್ಲಿಕ್ಕಿಲ್ಲ ಅಂದರೆ ತುಂಬ ಚಿಕ್ಕ ಪಪ್ಪಾಯ ಅಲ್ವಾ, ಚೆನ್ನಾಗಿರ್ಲಿಕ್ಕಿಲ್ಲ, ಅದು ಸ್ವೀಟ್ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಚೆನ್ನಾಗಿ ಸ್ವೀಟ್ ಇತ್ತು. ಖುಷಿ ಆಯಿತು, ಚಿಕ್ಕ ಪಪ್ಪಾಯ ಆದರೂ ಸ್ವೀಟ್ ಇದೆ ಅಂತ ಅನ್ನಿಸ್ತು. ಹಾಗೆ ಇವತ್ತು ಸಂಡೇ, ಇನ್ನು ಕೆಲಸಗಳ ಅಂದರೆ ಕ್ಲೀನಿಂಗ್ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನು ಅಡುಗೆ ಕೆಲಸ ಒಂದು ಉಂಟು, ಅಡುಗೆ ಕೆಲಸ ಮಾಡ್ಕೋಬೇಕು. ಅಡುಗೆ ಕೆಲಸ ಶುರು ಮಾಡಿಲ್ಲ, ಏನೋ ಮಾಡೋದು ಇವತ್ತು ಅಂತ ಐಡಿಯಾ ಇಲ್ಲ. ಸಂಡೇ ಅಲ್ವಾ, ಚಿಕನ್ ಮಾಡೋದು, ಇಲ್ಲಾಂತ ಹೇಳಿದ್ರೆ ಫಿಶ್ ನಿನ್ನೆ ಮಾಡಿದ್ದೆ ನಾನು. ನಿನ್ನೆ ಕೂಡ ಫಿಶ್ ಮಾಡಿಬಿಟ್ಟು ಇವತ್ತು ವಾಪಸ್ ಫಿಶ್ ಬೇಡ ಅಂತ ಅನ್ನಿಸ್ತಾ ಉಂಟು. ಸೊ ಚಿಕನ್ ತಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದಂತ ಪ್ಲ್ಯಾನ್ ಇಲ್ಲ, ನೋಡೋಣ. ಏನು ತರ್ತಾರೆ ಅದನ್ನು ಮಾಡೋದು. ಏನು ತರ್ತೀವಿ ಮಧ್ಯಾಹ್ನಕ್ಕೆ? ಚಿಕನ್. ಏನು ಮಾಡಲಿ? ಚಿಕನ್ ಸುಕ್ಕ, ಸಾರು. ಸಾರು ಯಾವುದ್ರದ್ದು? ಸಾರು ಬೇಡ ಅಂತೆ, ಚಿಕನ್ ಸುಕ್ಕ ಮಾತ್ರ ಸಾಕಂತೆ. ಚಿಕನ್ ಸುಕ್ಕ ಮಾಡಿ ಊಟ ಮಾಡೋದು ಹೇಗೆ? ರಸಮ್ ಮಾಡೋದಾ? ರಸಮ್ ಮಾಡಿ ಸುಕ್ಕ ಮಾಡೋದಾ? ಅಪ್ಪ, ನೋಡೋಣ ಏನು ಮಾಡೋದಂತ ಯೋಚನೆ ಮಾಡಿಬಿಟ್ಟು ಅಡುಗೆ ಕೆಲಸನ ಶುರು ಮಾಡ್ತೀನಿ. ಹಾಗೆ ಸಿಂಪಲ್ಲಾಗಿ ಇವತ್ತು ನಾನು ಚಿಕನ್ ಸಾರು ಮಾತ್ರ ಮಾಡಿದ್ದೀನಿ, ಬೇರೆ ಇನ್ಯಾವುದೇ ರೀತಿಯಾದಂಥ ಅಡುಗೆಗಳನ್ನು ಮಾಡಿಲ್ಲ. ಚಿಕನ್ ಸಾರಿಗೆ ನಾನಿಲ್ಲಿ ಸ್ವಲ್ಪ ಮೆಣಸು, ಕೊತ್ತಂಬರಿ, ಹಾಗೆ ಜೀರಿಗೆ, ಮೆಂತ್ಯ, ಸಾಸಿವೆ ಇಷ್ಟನ್ನು ನಾನು ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ದೆ. ಮೇಲ್ಮೇಲೆ ಹೇಳ್ತೀನಿ, ಡಿಟೇಲ್ ಆಗಿ ನಾನು ತೋರಿಸ್ತಾ ಇಲ್ಲ ಇಲ್ಲಿ. ಅಂದರೆ ಸಾರು ಯಾವ ಥರ ಮಾಡೋದು ಅಂತ ಅದನ್ನು ಸಪ್ರೇಟಾಗಿ ಹುರ್ಕೊಂಡು ಇಟ್ಕೊಂಡಿದ್ದೆ. ನಂತರ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ಒಂದು ಈರುಳ್ಳಿ ಸ್ವಲ್ಪ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಇಷ್ಟನ್ನು ಸಪ್ರೇಟಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ತೆಂಗಿನ ತುರಿ ಕೂಡ, ಅದನ್ನು ಕೂಡ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದೆರಡನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಅಂದರೆ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸಪ್ರೇಟ್ ಏನು ಹಾಕಬೇಕು ಅಂತೆಲ್ಲ, ಒಟ್ಟಿಗೆ ಹಾಕಿದರೆ ಆಯಿತು. ಇದಕ್ಕೆ ಕಾಯಿ ಮೆಣಸು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ನಂತರ ತೆಂಗಿನ ತುರಿ, ಸ್ವಲ್ಪ ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಇಷ್ಟು ಐಟಮ್ಗಳನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಟೊಮೆಟೊ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡುವಂತಹ ಸಾರಿದು. ಯಾರಿಗಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿದರೆ ಈ ಥರ ಚಿಕನ್ ಸಾರು ಮಾಡ್ಕೋಬೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗಾಗಬೇಕು. ಟೊಮೆಟೊ ಎಲ್ಲ ತುಂಬಾ ಮೆತ್ತಗಾಗಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ತಾನೆ ಇರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು. ಹಾಗೆ ನಂತರ ವಾಶ್ ಮಾಡಿ ಇಟ್ಟಂತಹ ಚಿಕನ್ ಪೀಸ್ಗಳನ್ನು ಇಲ್ಲಿ ಇವಾಗ ಹಾಕ್ತಾ ಇರುವಂಥದ್ದು. ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಸಾರು ಮಾಡ್ತಾಯಿದ್ದೀನಿ. ಅಂದರೆ ಕೆಲವರು ಸ್ಕಿನ್ ಔಟ್ ತರ್ತಾರೆ, ನನಗೆ ಸ್ಕಿನ್ ಔಟ್ ಅಂದರೆ ಅಷ್ಟು ಇಷ್ಟ ಇಲ್ಲ. ಸ್ಕಿನ್ ಇದ್ರೇ ಚೆನ್ನಾಗಾಗತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪೌಡರ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕು. ಬಾಯ್ಲರ್ ಚಿಕನ್ ತೊಗೊಂಡಿರೋದ್ರಿಂದ ಜಾಸ್ತಿ ಏನೂ ಹೊತ್ತು ಬೇಕು ಅಂತೆಲ್ಲ ಬೇಯೋದಕ್ಕೆ, ಸ್ವಲ್ಪ ಹೊತ್ತಲ್ಲೇ ಅದು ಬೇಗನೆ ಬೆಂದೋಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದ ನಂತರ ಒಂದು 10 ಮಿನಿಟ್ಸ್ ಇದನ್ನು ಹಾಗೆ ಬೇಯಿಸ್ಕೋಬೇಕಾಗತ್ತೆ. 10 ಮಿನಿಟ್ಸ್ ಆದ ನಂತರ ವಾಪಸ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಚಿಕನ್ ಕೂಡ. ಹಾಗೆ ಇವಾಗ ರುಬ್ಬಿಟ್ಟಂತಹ ಮಸಾಲೆನ ಕೂಡ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ನಾನು ತೆಂಗಿನ ತುರಿ ಸಪ್ರೇಟಾಗಿ ತೋರಿಸಿದ್ದೆ ಅಲ್ವಾ, ಅದರದ್ದು ಹಾಲು ಕೂಡ ತೆಗೆದಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸೋದು ಅಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ಚಿಕನ್ ಸಾರು ಚೆನ್ನಾಗಿರುತ್ತೆ, ರುಚಿ ಮಾತ್ರ ಸೂಪರಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡ್ಬೋದು ನಿಮಗೆ. ಹಾಗೆ ಮಧ್ಯಾಹ್ನಕ್ಕೆ ರೊಟ್ಟಿ ತಂದಿದ್ದರು ನಮ್ಮ ಹಸ್ಬೆಂಡ್, ಹಾಗಾಗಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿತ್ತು ಈ ಸಾರು, ಚಿಕನ್ ಸಾರು. ಜಾಸ್ತಿ ಖಾರ ಕೂಡ ಆಗಿರಲಿಲ್ಲ, ಅಂದರೆ ನಾನು ಕರಿಮೆಣಸೆಲ್ಲ ಏನೂ ಹಾಕಿಲ್ಲ ಇವತ್ತು. ಖಾರ ಆದರೆ ರೊಟ್ಟಿ ಜೊತೆಗೆ ಹಾಕಿ ತಿನ್ನಬೇಕಿದ್ರೆ ಇನ್ನೂ ಸ್ವಲ್ಪ ಖಾರ ಖಾರ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಸಂಜೆ ಟೈಮ್ ಈಗ ಟೀ ಎಲ್ಲ ಕುಡ್ದಾಯಿತು. ಇವತ್ತು ನಮ್ಮ ಇಲ್ಲೇ ಏನು ಸ್ಕೂಲಲ್ಲಿ ಮಕ್ಕಳದ್ದು ಸ್ಕೂಲ್ ಡೇ ಇತ್ತು. ನಮ್ಮ ಮಾಧವಿ ಸ್ಕೂಲಲ್ಲ, ಇನ್ನೊಂದು ಸ್ಕೂಲ್ ಇದೆ ಇಲ್ಲಿ, ಕನ್ನಡ ಮೀಡಿಯಮ್ ಸ್ಕೂಲ್ ಇದೆ. ಸೊ ಅಲ್ಲಿ ಸ್ಕೂಲ್ ಡೇ ಇತ್ತು. ಹಾಗಾಗಿ ನಾನು, ಅಕ್ಕ, ಭಾವ ಎಲ್ಲ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಕೆಲವೊಂದು ಡ್ಯಾನ್ಸ್ ಇತ್ತು ಮಕ್ಕಳದ್ದು, ಚಿಕ್ಕ ಪುಟ್ಟ ಡ್ಯಾನ್ಸ್ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಆದ್ವಿ. ನಾನು, ಅಕ್ಕ, ಭಾವ 4 ಜನ ಹೋದಿದ್ದು ಅಂಥದ್ದು. ನಮ್ಮ ಹಸ್ಬೆಂಡ್ ಬಂದಿಲ್ಲ, ಗಟ್ಟಿ ನಿದ್ದೆ ಮಾಡಿದರು ಮನೆಯಲ್ಲಿ.
ನಾನು ಬರಲ್ಲ ನೀವು ಹೋಗಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಹೋಗಿಬಿಟ್ಟು ಕೆಲವೊಂದು ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿ ಅಪ್ಪ ಮಗಳ ಕಾರವಾರ ನಡೀತಾ ಇದೆ ನೋಡಿ. ಅವರು ರಜೆಯಲ್ಲಿ ಮನೇಲಿದ್ದರೆ ಅವರಿಗೆ ಸ್ವಲ್ಪನೂ ರೆಸ್ಟ್ ಇಲ್ಲ. ಇವಳು ಬಿಡೋದೇ ಇಲ್ಲ, ಸ್ವಲ್ಪ ಮಲಗಲಿಕ್ಕೂ ಬಿಡೋದಿಲ್ಲ, ಅವರನ್ನು ರೆಸ್ಟ್ ಮಾಡೋದಕ್ಕೂ ಬಿಡೋದಿಲ್ಲ. ಮಲ್ಕೊಂಡ್ರೆ ಏನಾದರೂ ತರಲೆ ಮಾಡ್ತಾನೇ ಇರ್ತಾಳೆ ಅಲ್ಲಿ ಹೋಗಿಬಿಟ್ಟು. ಇದು ಹಾಗೆ ಏನಾದರೂ ಮಾಡ್ಕೊಂಡಿರ್ತಾಳೆ, ತರಲೆ ಮಾಡ್ಕೊಂಡಿರ್ತಾಳೆ, ಸ್ವಲ್ಪನೂ ರೆಸ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಇನ್ನು ಸ್ಕೂಲ್ ಡೇಗೆ ಅಂದರೆ ನಾವು ಲೇಟ್ ಆಯಿತು ಹೋಗಬೇಕಿದ್ರೆ, ಮಧ್ಯಾಹ್ನ ನಂತರ ಒಂದು 3 ಗಂಟೆಗೆ ಹೋಗಿ 4:15 5 ಗಂಟೆ ಒಳಗಡೆ ನಾವು ವಾಪಸ್ ಬಂದಾಯಿತು. ಒಂದು 4-5 ಮಕ್ಕಳ ಡ್ಯಾನ್ಸ್ ನೋಡಿಬಿಟ್ಟು ಹಾಗೆ ವಾಪಸ್ ಬಂದ್ವಿ. ತುಂಬ ಬಿಸಿಲಿತ್ತು ಅಲ್ಲಿ, ಅಂದರೆ ಫುಲ್ಲಿತ್ತು, ಜನ ತುಂಬಾ ಇದ್ದರು. ಸೀಟ್ ಕೂಡ ಇರಲಿಲ್ಲ ನಮಗೆ ಕೂತ್ಕೊಳ್ಳೋದಕ್ಕೆ. ನಂತರ ಲಾಸ್ಟಿಗೆ 1-2 ಸೀಟ್ ಸಿಕ್ಕಿತ್ತು, ಅಲ್ಲಿ ಕೂತ್ಕೊಂಡಾಗ ತುಂಬಾ ಬಿಸಿಲಿತ್ತು. ನಂತರ ಸ್ವಲ್ಪ ಡ್ಯಾನ್ಸ್ ಎಲ್ಲ ನೋಡಿ ವಾಪಸ್ ಬಂದಿರುವಂಥದ್ದು. ಹಾಗೆ ಸಂಡೇ ಎಷ್ಟು ಬೇಗ ಕಳೆದೋಗತ್ತಲ್ವ, ಬೆಳಿಗ್ಗೆ ಆಗುತ್ತೆ ಸಂಜೆ ಆಗುತ್ತೆ, ಈ ಥರ ಆಗುತ್ತೆ, ಬೇಗನೆ ಕಳೆದೋಗುತ್ತೆ. ಮೊನ್ನೆ ಇದಕ್ಕೆ ಮಣ್ಣು ಹಾಕಿರುವಂಥದ್ದು ನೋಡಿ, ಇಷ್ಟು 1-2 ವಾರ ಆಯಿತು ಅಷ್ಟೇ ಮಣ್ಣು ಹಾಕಿಬಿಟ್ಟು. ಇವಾಗ ವಾಪಸ್ ಅದಕ್ಕೆ ಹುಲ್ಲೆಲ್ಲ ಬಂದಾಗಿದೆ, ಹುಲ್ಲೆಲ್ಲ ಬಂದಾಗಿದೆ. ಇನ್ನು ಬೇಸಿಗೆ ಕಾಲ ಅಲ್ವಾ, ನೀರು ಸ್ವಲ್ಪ ಹಾಕ್ತಾನೇ ಇರಬೇಕಾಗತ್ತೆ. ಮಕ್ಕಳು ಬರ್ತಾರೆ ಈಗ, ನಮ್ಮ ಶ್ರೀಯಾ ಹಾಗೆ ಸ್ಮಾಹಿ ಬರ್ತಾರೆ, ಹಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸಂಜೆ ಡೈಲಿ ಬರ್ತಾರೆ ಮನೆಗೆ ಅವರು, ಅವ್ರ ಮನೆಯಿಂದ. ಅವ್ರ ಮನೆ ಅಲ್ಲೇ ಮೇಲ್ಗಡೆ ಇದೆ, ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ವೈಶಾಲಿ ಎಲ್ಲ. ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ. ನಮ್ಮ ಆದ್ವಿ ಅಲ್ಲಿಗೆ ಹೋಗಿಬಿಟ್ಲು, ಅವಳಿಗೆ ಕಾದು ಕಾದು ಸಾಕಾಯಿತು, ಬರ್ತಾರೆ ಅಂತ. ಬಂದಿಲ್ಲ, ಟೈಮಿಗೆ 5:15 ಆಗ್ತಾ ಬಂತು, ಬಂದಿಲ್ಲ ಅಂತ ಅಂದ್ಬಿಟ್ಟು ಅವಳೇ ಹುಡ್ಕೊಂಡು ಹೋದ್ಲು, ನಾನೇ ಹೋಗ್ತೀನಿ ಅಂತೇಳಿ. ಸ್ಮಾಹಿ ಇದ್ದಾಳಲ್ವಾ, ಪುಟ್ಟ ಮಗು, ತುಂಬ ಖುಷಿಯಾಗುತ್ತೆ ಅವಳ ಜೊತೆ ಆಟ ಆಡೋದಕ್ಕೆ ಮಾತಾಡೋದಕ್ಕೆಲ್ಲ. ಹಾಗಾಗಿ ನಮ್ಮ ಹಸ್ಬೆಂಡ್ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ, ಆಗದಿಂದ ಕಾಯ್ತಾ ಇದ್ದಾರೆ ಎಷ್ಟೊತ್ತಿಗೆ ಬರ್ತಾಳೆ ಅಂತ. ಅವರಿಗೆ ಹೆಣ್ಮಕ್ಳು ಅಂತ ಹೇಳಿದರೆ ತುಂಬ ಇಷ್ಟ, ತುಂಬ ಪ್ರೀತಿ ಹೆಣ್ಮಕ್ಳು ಅಂತ ಹೇಳಿದರೆ ಅವರಿಗೆ. ಹಾಗೆ ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳೆಲ್ಲ ಸಿಕ್ಕಿದ್ರೆ ಅವರನ್ನು ಎತ್ತಿ ಮುದ್ದಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನು ನೈಟ್ ಅಡುಗೆ ಏನಿಲ್ಲ, ಇವತ್ತು ಅಡುಗೆ ಮಾಡಿದ್ದೀನಿ, ಮಧ್ಯಾಹ್ನನೇ ಮಾಡಿದ್ದೀನಿ. ಚಿಕನ್ ಸಾರು ಮಾಡಿದ್ದೆ ಅಲ್ವಾ, ಸೊ ಅದೇ ಇದೆ ನೈಟಿಗೆ ಕೂಡ. ಹಾಗೆ ಇಲ್ಲೊಂದು ಸಂಪಿಗೆ ಮರ ನೋಡಿ, ಇದು ನಮ್ಮ ಭಾವನ ಮನೆಯ ಸಂಪಿಗೆ ಮರ. ಹಾಗೆ ಇದು ಮನೆ ಕೂಡ ಕಾಣ್ತಾ ಇರುವಂಥದ್ದು ನಮ್ಮ ಭಾವನ ಮನೆ. ಭಾವ ಅಂತ ಹೇಳಿದರೆ ನಮ್ಮ ಹಸ್ಬೆಂಡ್ ಕಸಿನ್ ಅಣ್ಣನ ಮನೆ. ತುಂಬಾ ಹತ್ರ ಇದ್ದೀವಿ, ಎಲ್ಲರೂ ಕೂಡ ಫ್ಯಾಮಿಲಿಯವರೆಲ್ಲರೂ ಕೂಡ ಹತ್ರ ಈ ಥರ ಮನೆ ಮಾಡ್ಕೊಂಡಿದ್ದೀವಿ. ಇದು ಇನ್ನೊಂದು ಕಸಿನ್ ಅಣ್ಣನ ಮನೆ, ಅಂದರೆ ನಾನು ಇವಾಗ ಮನೆ ತೋರಿಸಿದ್ದೆ ಅಲ್ವಾ, ಅವ್ರದ್ದು ತಮ್ಮನ ಮನೆ. ಹಾಗೆ ಇದು ನಮ್ಮ ಮನೆ ನೋಡಿ, ಇದು ನಮ್ಮದು ದೈವದ ಗುಡಿ. ನಂತರ ಎದುರುಗಡೆ ಕಾಣ್ತಾ ಇರುವಂಥದ್ದು ನಮ್ಮ ಅತ್ತಿಗೆ ಮನೆ. ಹಾಗೆ ಈ ಥರ ಇದೆ ಮನೆಗಳೆಲ್ಲ. ಇದು ನಮ್ಮ ಮೂಲ ಮನೆ ಅಂತ ಹೇಳಿದೆ ಅಲ್ವಾ, ಅಂದರೆ ದೀಪಾವಳಿ ಟೈಮ್ನಲ್ಲಿ ನಾನು ತೋರಿಸಿದ್ದೆ, ಹೋಮ್ ಟೂರ್ ಕೂಡ ಮಾಡಿದ್ದೆ ಅದರದ್ದು. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನನ್ನ ವೀಡಿಯೋಸ್ಗಳನ್ನು, ಅದರಲ್ಲಿದೆ. ನಂತರ ಇಲ್ಲಿ ಕೆಳಗಿರುವಂಥದ್ದು ಇನ್ನೊಂದು ನಮ್ಮ ಮೂಲ ಮನೆ, ದೊಡ್ಡ ಮನೆ ಅಂತ ಹೇಳ್ಬೋದು. ಸೊ ಈ ಥರ ಇದೆ, ಎಲ್ಲರ ಮನೆ ಕೂಡ ಹತ್ರನೇ ಇದೆ, ಎಲ್ಲರೂ ಹತ್ರನೇ ಇದ್ದೀವಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಈ ಥರ ಏನಾದರೂ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ಭಾಗಿಯಾಕೊಂಡು ಈ ಥರ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು. ಇಲ್ಲೊಂದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಂಬುಟನ್ ಗಿಡದಲ್ಲಿ ಲಾಸ್ಟ್ ಟೈಮ್ ನಮ್ಮದು ರಂಬುಟನ್ ಆಗಿತ್ತು, ಒಂದು ಎಷ್ಟು 10-20 ಕಾಯಿಯನ್ನು ಬಿಟ್ಟಿತ್ತು. ಸೊ ಇಲ್ಲಿ ಕೆಲವೊಂದು ಬಾಳೆ ಗಿಡಗಳಿವೆ, ಹಾಗೆ ಗೊನೆ ಕೂಡ ಬಿಟ್ಟಿದೆ. ಅದರದ್ದು ಏನು ಪೂಂಬೆ ಅಂತ ಹೇಳ್ತೀವಲ್ವ, ಅದನ್ನು ತೆಗೆದು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಮಾವಿನ ಗಿಡ, ರಂಬುಟನ್ ಗಿಡ ಎಲ್ಲ ಇದೆ, ಬಾಳೆ ಗಿಡ, ತೆಂಗಿನ ಗಿಡ ಎಲ್ಲ ಸ್ವಲ್ಪ ಒಂದು ಪುಟ್ಟದಾದಂತಹ ಜಾಗ ಅಂತಲೇ ಹೇಳ್ಬೋದು, ನಮ್ಮ ಮನೆ ಸುತ್ತ ಇರುವಂಥದ್ದು. ಹಾಗೆ ಮಾವಿನ ಗಿಡ 1-2 ಗಿಡ 3 ಗಿಡ ಏನೋ ನಮ್ಮ ಹಸ್ಬೆಂಡ್ ನೆಟ್ಟಿರುವಂಥದ್ದು, ಉಳಿದದ್ದು 1-2 ಗಿಡ ಅದರ ಪಾಡಿಗೆ ಅದು ಬೆಳೆದಿರುವಂಥದ್ದು. ಹಾಗೆ ಒಂದು ಚಿಕ್ಕು ಗಿಡ ಕೂಡ ತಂದಿದ್ದಾರೆ ಹಸ್ಬೆಂಡ್, ಅದನ್ನು ಕೂಡ ನೆಟ್ಟಿದ್ರು. ಲಾಸ್ಟ್ ಟೈಮ್ ಅದು ಒಂದು ಸಲ ಈ ಹುಲ್ಲು ತೆಗಿಯೋರು ಬಂದಿದ್ರಲ್ವ, ಅವರು ಸ್ವಲ್ಪ ಹುಲ್ಲು ತೆಗೆದು ಅದಕ್ಕೆ ಗಾಯ ಮಾಡಿದರು. ಗಿಡ ಸತ್ತೋಯ್ತು ಅಂತ ಅಂದ್ಕೊಂಡ್ವಿ ನಾವು, ಬಟ್ ಏನಾಗಿಲ್ಲ. ಈಗ ಚಿಕ್ಕ ಮಿಡಿ ಇದೆ, ಚಿಕ್ಕು ಹಣ್ಣಿನ ಒಂದು ಮಿಡಿ ಇದೆ ಇದರಲ್ಲಿ. ಇನ್ನು ಯಾವಾಗ ಅದು ದೊಡ್ಡದಾಗತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಸಾಕ್ತಾ ಇದ್ದಾರೆ ಹಸ್ಬೆಂಡ್, ಅದರ ಬುಡಕ್ಕೆ ಏನೆಲ್ಲ ಹಾಕಬೇಕು ಅದನ್ನೆಲ್ಲ ಹಾಕಿ ಸಾಕ್ತಾ ಇದ್ದಾರೆ.
ತುಂಬ ಮಲ್ಲಿಗೆ ಆಗ್ತದೆ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ. ಇನ್ನು ಸಾಧಾರಣ ಒಂದು ಮೇ ಜೂನ್ ತಿಂಗಳ ತನಕ ಮಲ್ಲಿಗೆ ಇದರಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತದೆ. ಜೂನು ಜುಲೈ ಬಿಟ್ಟರೆ ಆಮೇಲೆ ವಾಪಸ್ ಅಕ್ಟೋಬರ್ ನವಂಬರ್ ತಿಂಗಳಿಂದ ವಾಪಸ್ಸು ಮಲ್ಲಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಮಲ್ಲಿಗೆ ಹಿಡಿತದೆ ಮಾತ್ರ, ಫುಲ್ ಗಿಡದಲ್ಲೇ ಆಗುತ್ತೆ ಸ್ವಲ್ಪ ದಿನ ಬಿಟ್ಟಾಗ. ಈಗ ನೋಡಿ ಈ ಥರ ಉಂಟು, ಸ್ವಲ್ಪ ದೊಡ್ಡ ದೊಡ್ಡ ಮಲ್ಲಿಗೆ ಗಿಡದಲ್ಲಿ ದೊಡ್ಡದಿದೆ, ಪರಿಮಳ ಇಲ್ಲ ಮಾತ್ರ, ಸ್ವಲ್ಪನೂ ದೊಡ್ಡ ದೊಡ್ಡ ಮಲ್ಲಿಗೆ. ಹಾಗೆ ಅಲೋವೆರಾ ಗಿಡ ನಾನು ತೆಗೆದು ಆಮೇಲೆ ವಾಪಸ್ಸು ನಾನು ಅದನ್ನು ನೆಟ್ಟಿರುವಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ. ವಾಪಸ್ ಅದನ್ನು ತೆಗೆದು ಬೇರೆ ಪಾಟಲ್ಲಿ ವಾಪಸ್ ಬೇರೆ ಹೊಸ ಮಣ್ಣೆಲ್ಲ ಹಾಕಿ ನೆಟ್ಟಿದ್ದೀವಿ. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ದೊಡ್ಡ ದೊಡ್ಡ ಅಲೋವೆರಾ, ಅದು ಏನು ಎಲೆ ಅಂತ ಹೇಳ್ತೀವಲ್ವ, ಅದು ಬಂದಿದೆ. ಒಂದೊಂದು ಸಲ ತೆಗೆದು ಅದನ್ನು ತಲೆಗೆಲ್ಲ ಹಾಕ್ತೀವಿ ನಾವು, ಕೂದಲಿಗೆಲ್ಲ ತುಂಬ ಒಳ್ಳೆಯದಲ್ವ. ಹಾಗೆ ಸ್ಕಿನ್ನಿಗೆ ಏನಾದರೂ ಫೇಸ್ ಪ್ಯಾಕ್ ಎಲ್ಲ ರೆಡಿ ಮಾಡಬೇಕಿದ್ರೆ ಕೂಡ ತೆಗಿತೀನಿ. ತುಂಬ ಚೆನ್ನಾಗಿ ಬಂದಿದೆ, ಇಷ್ಟು ಹಸಿರಾಗಿದೆ ನೋಡಿ. ಹಾಗೆ ಬ್ರಹ್ಮಕಮಲ ಗಿಡ ಕೂಡ ಇದೆ. ಈಗ ಅದು ಸೀಸನ್ ಅಲ್ವಾ, ಮಳೆಗಾಲದಲ್ಲಿ ಆದರೆ ಹೂವೆಲ್ಲ ಬಿಡುತ್ತೆ. ಹಾಗೆ ಇಷ್ಟೇ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.